ನೋಡ್ತಾ ಇರಬಹುದು, ಬಂದೂರು ಗ್ರಾಮ ಪಂಚಾಯತ್ ಅಂದ್ರೆ ಬಂದೂರು ಊರಿನ ಶಾಲೆ ಹತ್ರ ಇದೀವಿ. ಇಲ್ಲಿ 102 ಜನ ಮಕ್ಕಳು ಓದ್ತಾ ಇದ್ದಾರೆ. ಒಬ್ರಲ್ಲ ಇಬ್ರಲ್ಲ, 102 ಜನ ಮಕ್ಕಳು ಓದ್ತಾ ಇದ್ದಾರೆ. ಈ ಶಾಲೆಯಲ್ಲಿ ಇವತ್ತು ನೀವು ಗ್ರಾಮಸ್ಥರೆಲ್ಲ ಕೂಡ ಬಂದಿದ್ದಾರೆ, ಇಲ್ಲಿ ನಿಂತಿದ್ದಾರೆ, ನೀವು ಗಮನಿಸ್ತಾ ಇರಬಹುದು. ಇವರೆಲ್ಲ ಯಾಕೆ ಬಂದಿದ್ದಾರೆ ಅಂದ್ರೆ ಈ ಶಾಲೆ ಉಳಿಬೇಕು ಅಂತ ಬಂದಿದ್ದಾರೆ. ಈ ಶಾಲೆನ ಇವತ್ತು 5 ಕಿಲೋಮೀಟರ್ ಇರುವಂತ ಜಾವಗಲ್ ಶಾಲೆಗೆ ಇವತ್ತು ಮರ್ಜ್ ಮಾಡ್ತಾ ಇದ್ದಾರೆ, ವಿಲೀನ ಮಾಡ್ತಾ ಇದ್ದಾರೆ. ಮುಚ್ಚಾಕಕ್ಕೆ ನಿನ್ನೆ ನೋಟಿಫಿಕೇಶನ್ ಕೊಟ್ಟಿದ್ದಾರೆ. ಇದನ್ನ ವಿರೋಧಿಸಿ ಇವತ್ತು ಗ್ರಾಮಸ್ಥರಲ್ಲಿ ಹೋರಾಟ ಮಾಡ್ತಾ ಇದ್ದಾರೆ. ನಮ್ಮೂರ ಶಾಲೆ ಉಳಿಬೇಕು ಅಂತ ಹೇಳಿ ಇವತ್ತು ನಮ್ಮೂರ ಶಾಲೆನ ಯಾವುದೇ ಕಾರಣಕ್ಕೂ ಕೂಡ ವಿಲೀನ ಮಾಡಕ್ ಬಿಡೋದಿಲ್ಲ, ಮುಚ್ಚಾಕಕ್ ಬಿಡೋದಿಲ್ಲ ಅಂತ ಹೇಳಿ ನಿಂತಿದ್ದಾರೆ. ಇವತ್ತು ಸರ್ಕಾರ ಕೆಪಿಎಸ್ ಮ್ಯಾಗ್ನೆಟ್ ಯೋಜನೆ ಹೆಸರಲ್ಲಿ ಇವತ್ತು 40,000ಕ್ಕೂ ಹೆಚ್ಚಿಗೆ ಶಾಲೆಗಳನ್ನ ಮುಚ್ತಾ ಇರೋದ್ರಲ್ಲಿ ಇದು ಒಂದು ಲೀಸ್ಟ್ ಅಲ್ಲಿ ಬಂದಿದೆ. ಇವತ್ತು ಇಲ್ಲಿ 106 ಜನ ಓದಿ ಉನ್ನತ ಹುದ್ದೆಗೂ ಕೂಡ ಹೋಗಿದ್ದಾರೆ. ಇಲ್ಲಿ 200-300 ಮಕ್ಕಳಿದ್ದಾಗ ಎಲ್ಲಾ ಪೋಷಕರು ಗ್ರಾಮಸ್ಥರು ಇದೇ ಊರಲ್ಲಿದ್ದಾರೆ. ಅವ್ರು ಏನಾದ್ರು ಒಂದು ಡಾಕ್ಯುಮೆಂಟ್ ಬೇಕು ಅಂತ ಹೇಳಿದ್ರೆ ನೆಕ್ಸ್ಟ್ ತಾಲೂಕು ಕಚೇರಿಗೆ ಹೋಗ್ಬೇಕು. ತಾಲೂಕು ಬಿಒ ಆಫೀಸ್ ಅರಸೀಕೆರೆ, ಅದು 30 ಕಿಲೋಮೀಟರ್ ಇದೆ ಇಲ್ಲಿಂದ. ಅಷ್ಟು ದೂರ ಹೋಗ್ಬೇಕಾಗತ್ತೆ, ಹೋಗಕ್ಕಾಗೋದಿಲ್ಲ. ಆ ಹಿನ್ನೆಲೆಯಲ್ಲಿ ನಮ್ಮೂರ ಶಾಲೆ ಉಳಿಬೇಕು ಅಂತೇಳಿ ನಾವು ಹೋರಾಟ ಮಾಡ್ತಾ ಇದೀವಿ. ನೀವೆಲ್ಲರೂ ಕೂಡ ಯಾರ್ಯಾರು ನೋಡ್ತಾ ಇದ್ದೀರಾ, ನೀವೆಲ್ಲರೂ ಕೂಡ ಇಂತ ಒಂದು ಹೋರಾಟಕ್ಕೆ ಸಪೋರ್ಟ್ ಮಾಡಬೇಕು, ಸರ್ಕಾರಿ ಶಾಲೆ ಉಳಿಸೋದಕ್ಕೆ ಸಪೋರ್ಟ್ ಮಾಡಬೇಕು ಅಂತ ಹೇಳಿ ಎಲ್ಲರಲ್ಲೂ ಕೂಡ ಮನವಿ ಮಾಡ್ಕೋತೀವಿ. ಥ್ಯಾಂಕ್ ಯು. ನಮಸ್ತೆ, ನನ್ನ ಹೆಸರು ಗಿರೀಶ್ ಆರ್ ಅಂತ. ನಾನು ಲಿಂಗ್ಲಾಪುರ ಗ್ರಾಮದವರು. ನಾವು ಈ ಬಂದೂರು ಸರ್ಕಾರಿ ಪ್ರೌಢಶಾಲೆಯಲ್ಲೇ ವಿದ್ಯಾಭ್ಯಾಸ ಮಾಡಿರೋದು. ಇದು ಸರ್ಕಾರಿ ಪ್ರೌಢಶಾಲೆಯಾಗಿ ಸುಮಾರು 20 ವರ್ಷ ಆಗ್ತಾ ಇದೆ. ಇದರಲ್ಲಿ ಪ್ರತಿ ವರ್ಷನೂ ಎಜುಕೇಶನ್ ಇದರಲ್ಲಿ 100% ರಿಸಲ್ಟ್ ಬರ್ತಾ ಇದೆ. SSLCಯಲ್ಲಿ 100% ರಿಸಲ್ಟ್ ಬಂದಿದೆ ಈ ವರ್ಷನೂ ಕೂಡ. ಇಲ್ಲಿ ಟೀಚರ್ಸ್ ಇರೋರು ತುಂಬಾ ಕ್ವಾಲಿಫೈಡ್ ಟೀಚರ್ಸ್ ಇದ್ದಾರೆ. ಇದರಿಂದ ಮಕ್ಕಳಿಗೆ ಆಗಲಿ ಸುತ್ತಮುತ್ತ ಗ್ರಾಮದವರಿಗೆ ತುಂಬಾ ಹೆಲ್ಪ್ ಆಗ್ತಾ ಇದೆ ಈ ಶಾಲೆಯಿಂದ. ಈ ಶಾಲೆಯನ್ನ ಮುಚ್ಚುವಂತಹ ಹುನ್ನಾರವನ್ನ ಸರ್ಕಾರ ಮಾಡ್ತಾ ಇದೆ. ಇದಕ್ಕೆ ನಮ್ಮ ಸಂಪೂರ್ಣ ವಿರೋಧ ಇದೆ. ಈ ಸರ್ಕಾರಿ ಶಾಲೆಯನ್ನ ಮುಚ್ಚೋದಕ್ಕೆ, ನಾವು ಈ ಸರ್ಕಾರಿ ಶಾಲೆಯನ್ನ ಮುಚ್ಚೋದಕ್ಕೆ ಯಾವುದೇ ಕಾರಣಕ್ಕೂ ಅವಕಾಶ ಮಾಡಿಕೊಡಲ್ಲ. ಇದು ನಮ್ಮ ಶಾಲೆ, ನಮ್ಮ ಹೆಮ್ಮೆ, ನಮ್ಮ ಊರಿನ ಶಾಲೆ, ನಮ್ಮ ಊರಿನ ಕಳಸ ಇದ್ದಾಗೆ. ಈ ಕಳಸವನ್ನ ಕೆಡುವುದಕ್ಕೆ ನಾವು ಯಾವುದೇ ಕಾರಣಕ್ಕೂ ಬಿಡೋದಿಲ್ಲ ಅಂತ ಹೇಳ್ತಾ ಇದ್ದೀನಿ ಸರ್. ನಮ್ಮೂರ ಸರ್ಕಾರಿ ಶಾಲೆ ನಮ್ಮ ಹಕ್ಕು, ನಮ್ಮ ಹಕ್ಕು, ನಮ್ಮ ಹಕ್ಕು, ನಮ್ಮ ಹಕ್ಕು, ನಮ್ಮ ಶಾಲೆ ನಮ್ಮ ಹಕ್ಕು, ನಮ್ಮ ಹಕ್ಕು, ನಮ್ಮ ಹಕ್ಕು, ನಮ್ಮ ಹಕ್ಕು. ನಮ್ಮೂರ ಸರ್ಕಾರಿ ಶಾಲೆ ಮುಚ್ಚಲು ಬಿಡೋದಿಲ್ಲ, 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 ಬಿಡೋದಿಲ್ಲ.